ಎಲ್ಲರಿಗೂ ನಮಸ್ಕಾರ. ಸಂಜೀವಿನಿ ಕೋಚಿಂಗ್ ಸೆಂಟರ್ ಎಂ.ಕನ್ಮಡಿ ಭಾಗ 1ರಲ್ಲಿ ನಾವು ನೋಡಿರುವಂತಹ ಒಂದು ಅಧ್ಯಾಯ ಟೈಮ್, ಡಿಸ್ಟೆನ್ಸ್ ಮತ್ತು ಸ್ಪೀಡ್, ವೇಳೆ, ದೂರ ಮತ್ತು ಒಂದು ಜವ, ಇವುಗಳ ಬಗ್ಗೆ ಅಥವಾ ಒಂದು ಅಧ್ಯಾಯದ ಬಗ್ಗೆ ಮೂಲವಾಗಿರುವಂತಹ ಅಂಶಗಳು, ಇಲ್ಲಿ ಬರುವಂತಹ ಸೂತ್ರಗಳು, ಇದರಿಂದ ಉಂಟಾಗುವಂತಹ ಸಮಸ್ಯೆಗಳು, ಆ ಸಮಸ್ಯೆಯನ್ನ ಯಾವ ರೀತಿ ನಾವು ಬಗೆಹರಿಸುವಂತಹ ಕ್ರಮ ಕೂಡ ನೋಡಿದೀವಿ. ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮೂಲ ಅಂಶ ಒಂದು ಡಿಸ್ಟೆನ್ಸ್, ದೂರ ಅಂದ್ರೆ ಏನ, ಇಲ್ಲಿ ಉಂಟಾಗುವಂತಹ ಭಾಗ ಡಿಸ್ಟೆನ್ಸ್ ಬೇಕಾದಂದ್ರೆ ನಮಗೆ ಸಿಗಬೇಕಾದಂತಹ ಮೂಲ ಸೂತ್ರನೇ D=S×T ಅಥವಾ ಸ್ಪೀಡ್ ಇಂಟು ಟೈಮ್. ಓಕೆ, ಇದನ್ನ ನಾವು ಮೂಲ ಸೂತ್ರವನ್ನಾಗಿ ಇಟ್ಕೊಂಡು ಮುಂದೆ ಬಳಸುವಂತಹ ಭಾಗನೇ ಸ್ಪೀಡ್ D/T. ಅಂದ್ರೆ ನಮಗೆ ವೇಗ ಬೇಕಂತಂದ್ರೆ ಡಿಸ್ಟೆನ್ಸ್ ಬೈ ಟಿ, ಅದೇ ರೀತಿ ಟೈಮ್ ಅನ್ನ ಬೇಕಂತಂದ್ರೆ D/S. ಇದೇನಪ್ಪ ಅಂದ್ರೆ ನಾವು ಬಳಸಿದಂತಹ ಮೂಲ ಸೂತ್ರಗಳು. ಇದರೊಂದಿಗೆ ಒಂದು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಅಂಶ ಅದೇನಪ್ಪ ಅಂದ್ರೆ 5/18. ಓಕೆ, ಇದೊಂದು ಅತ್ಯಂತ ಚಿಕ್ಕ ಭಾಗ. ಅದರೊಂದಿಗೆ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಗೆ ಬಳಸುವಂತ ಅಥವಾ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸುವಂತ ಒಂದು ಅಂಶ 18/5. ಇದೇನಪ್ಪ ಅಂದ್ರ ಮೂಲವಾಗಿ ನಾವು ನೋಡಿರುವಂತಹ ಅಂಶಗಳು ಯಾವ ರೀತಿ ಒಂದು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದಾಗ ಅಲ್ಲಿ ಉಂಟಾಗುವಂತಹ 3 ಭಾಗ, ಒಂದು ದೂರ, ಒಂದು ಸಮಯ, ಒಂದು ಜವ. ಓಕೆ, ಟೈಮ್ ಕೇಳಿ ನಮಗೆ ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಅನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಅಂಶವನ್ನ ನಾವು ಕಂಡುಹಿಡಿಬೇಕಂತ ಹೇಳಿ ಕೂಡ ನೋಡಿದ್ವಿ. ಇದೇ ಒಂದು ಅಧ್ಯಾಯದಲ್ಲಿ ನಾವು ಇದರ ಒಂದು ಚಿಕ್ಕ ಭಾಗ ಆಗಿರುವಂತಹ ಒಂದು ಟಾಪಿಕ್ನೇ ರೈಲು ಅಥವಾ ಟ್ರೈನ್. ಟ್ರೈನ್ ಮೇಲೆ ಕೇಳುವಂತಹ ಪ್ರಶ್ನೆಗಳು ಅಥವಾ ಇದಕ್ಕೆ ಸಂಬಂಧ ಬರುವಂತಹ ಕೆಲವೊಂದಿಷ್ಟ ಮೂಲ ಅಂಶಗಳು, ಅಂದರೆ ರೈಲಿನ ಮೇಲೆ ಕೇಳುವಂತಹ ಸಮಸ್ಯೆಗಳನ್ನ ಯಾವ ರೀತಿ ನಾವು ಬಗೆಹರಿಸಬೇಕು. ಓಕೆ, ಅದೇ ರೀತಿ ಪ್ರತಿಯೊಂದು ಗವರ್ಮೆಂಟ್ ಜಾಬ್ಗಳಿಗೆ ಪ್ರಿಪೇರ್ ಆಗುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದು ಮೂಲವಾಗಿರುವಂತಹ ಒಂದು ಟಾಪಿಕ್. ಅಂದ್ರೆ ಇದೊಂದು ಅಧ್ಯಾಯದಲ್ಲಿ ಅಥವಾ ಒಂದು ಕ್ವಶನ್ಸ್ ಅಥವಾ 2 ಕ್ವಶನ್ಸ್ ಅನ್ನ ಕಂಪಲ್ಸರಿ ಕೇಳಿರ್ತಾರೆ. ಓಕೆ, ಅದರೊಂದಿಗೆ ರೈಲು ಅಂದ ತಕ್ಷಣ ಓಕೆ ಗಾಬರಿಯಾಗುವಂತಹ ಒಂದು ಏನು ಅಂಶ ಅಲ್ಲ. ಇದೇನಪ್ಪಾ ಅಂದ್ರೆ ಕೆಲವೊಂದಿಷ್ಟ ಬೇಸಿಕ್ ವಾಗಿರುವಂತಹ ಅಂಶಗಳನ್ನ ತಿಳ್ಕೊಂಡ್ರೆ ನಾವು ಈಸಿಯಾಗಿ ಇದನ್ನ ಬಿಡಿಸಬಹುದು. ಅದರಲ್ಲಿ ರೈಲು ಅಂತ ಹೇಳಿದ ಕೂಡಲೇ ಇಲ್ಲಿ ಬರುವಂತಹ ಮೂಲ ವಸ್ತುಗಳು ಏನ, ಆ ಮೂಲ ವಸ್ತುಗಳಲ್ಲಿ ನಾವು ಯಾವ ರೀತಿ ಇದನ್ನ ಬಳಸ್ಕೋಬೇಕು, ಅದರೊಂದಿಗೆ ಇಲ್ಲಿ ಬರುವಂತಹ ಕೆಲವೊಂದಿಷ್ಟ ಮೂಲ ಸೂತ್ರಗಳು ಯಾವ್ಯಾವ, ಆ ಸೂತ್ರವನ್ನ ಬಳಸಿನೇ ಇದನ್ನ ನಾವು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕ್ರಮ ಕೂಡ ನೋಡುತ್ತೇವೆ. ಓಕೆ, ಇವೇ ಎಲ್ಲ ಮೂಲ ಆಧಾರವನ್ನ ಇಟ್ಕೊಂಡ್ರೆ ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ನ ಮುಖಾಂತರನೇ ರೈಲಿನ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸುವಂತ ಕ್ರಮ ಕೂಡ ನೋಡುತ್ತೇವೆ. ಓಕೆ, ಅದರಲ್ಲಿ ರೈಲು ಅಥವಾ ಟ್ರೈನ್. ರೈಲು ಅಂದ ತಕ್ಷಣ ಇಲ್ಲಿ ಕೇವಲ ಒಂದು ರೈಲ್ ಅಷ್ಟೇ ಬರಲ್ಲ. ಈ ರೈಲಿನ ಮುಖಾಂತರ ಯಾವ ಯಾವ ವಸ್ತುಗಳು ಇಲ್ಲಿ ನಾವು ನೋಡಬಹುದು, ಅಥವಾ ರೈಲಿನ ಒಂದು ಸಮಸ್ಯೆ ಇದೆಯಪ್ಪ ಅಂತಂದ್ರ ಅಲ್ಲಿ ಯಾವ ಯಾವ ವಸ್ತುಗಳು ಬರಬಹುದು. ಓಕೆ, ಅಂದರೆ ಫಸ್ಟ್ ಪಾಯಿಂಟ್ ಒಂದು ಉದ್ದ ಮತ್ತು ಚಲನೆ. ಓಕೆ, ಇವುಗಳ ಮೇಲೆನೆ ಬೇಸಿಕ್ ಆಗಿ ತಿಳ್ಕೊಳ್ರಿ. ಉದ್ದ ಮತ್ತು ಚಲನೆ ಎರಡೂ ಇಲ್ಲ ಅಂದ್ರೆ ಒಂದು ವಸ್ತು ಅಂತ ಹೇಳಿದಾಗ ಅಲ್ಲಿ ನಾವು ಬಳಸುವಂತಹ ಯಾವ ಯಾವ ವಸ್ತುಗಳನ್ನು ನಾವು ಇಲ್ಲಿ ಕೇಳಿರ್ತಾರೆ, ಆ ವಸ್ತುಗಳು ಯಾವ್ಯಾವ ಮೂಲವಾಗಿ ಓಕೆ ಕೇಳುವಂತಹ ಪ್ರಶ್ನೆ ಉದ್ದ ಮತ್ತು ಚಲನೆ ಇವು ಎರಡೂ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ವಿದ್ಯುತ್ ಕಂಬ ಇದೇನಪ್ಪಾ ಅಂದ್ರೆ ಮುಖ್ಯವಾಗಿ ಇದರಲ್ಲಿ ಇರುವಂತಹ ಎತ್ತರ ಇದೆ ಆದರೆ ಉದ್ದ ಇಲ್ಲ. ಓಕೆ, ಎತ್ತರ ಇದೆ ಆದರೆ ಉದ್ದ ಇಲ್ಲ. ಅದೇ ರೀತಿ ನಿಂತಿರುವಂತಹ ಒಬ್ಬ ಮನುಷ್ಯ, ಓಕೆ ಇಲ್ಲಿ ಏನಪ್ಪಾ ಅಂದ್ರ ಎತ್ತರ ಇದೆ ಅಂದ್ರೆ ಉದ್ದ ಇಲ್ಲ. ಓಕೆ, ಎತ್ತರ ಇದೆ ಅಂದ್ರೆ ಉದ್ದ ಇಲ್ಲ. ಆದ್ರೆ ಇನ್ನೊಂದು ಭಾಗ ಮೈಲಿಗಲ್ಲು ಅಥವಾ ನಾವು ನೋಡುವಂತಹ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿ ನೋಡ್ತೀವಿಲ್ಲ, ಆ ಒಂದು ಮೈಲಿಗಲ್ಲು, ಆ ಮೈಲಿಗಲ್ಲಲ್ಲಿ ಎತ್ತರ ಇದೆ ಆದರೆ ಉದ್ದ ಇಲ್ಲ. ಓಕೆ, ಉದ್ದ ಇಲ್ಲ. ಇದೇನಪ್ಪಾ ಅಂದ್ರ ಮೂಲವಾಗಿರುವಂತಹ ಒಂದು ಅಂಶ. ಅಂದ್ರೆ ಯಾವ ವಸ್ತುನಲ್ಲಿ ಉದ್ದ ಇದೆ, ಚಲನೆನೂ ಇದೆ ಅಥವಾ ಅದು ಇಲ್ಲ ಇದು ಇಲ್ಲ, ಅಂದ್ರೆ ಉದ್ದ ಇಲ್ಲ ಚಲನೆ ಇಲ್ಲ. ಅಂದ್ರೆ ನಾ ಯಾಕೆ ಇದನ್ನ ತಿಳ್ಕೋಬೇಕು ಅಥವಾ ಯಾವ್ದ ಅಂಶವನ್ನ ಇಟ್ಕೊಳ್ಬೇಕು ಅಂದ್ರೆ ಕ್ವಶನ್ಸ್ ಒಳಗೆ ಕೊಟ್ಟಿರ್ತಾರೆ ನಮಗೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳುತ್ತಾರೆ ಅನ್ನೋದನ್ನ ಮುಂದೆ ನಾವು ನೋಡ್ತೀವಿ. ಅದರಲ್ಲಿ ಒಂದು ಅಂಶ ಉದ್ದ ಮತ್ತು ಚಲನೆ ಇವು ಎರಡನ್ನ
ತಿಳ್ಕೊಡ್ರಿ. ಓಕೆ, ಉದ್ದ ಮತ್ತು ಚಲನೆ ಇವೆರಡೂ ಇಲ್ಲ. ಹಾಗಾದ್ರೆ ಆ ವಸ್ತು ಯಾವ್ಯಾವ? ಒಂದು ವಿದ್ಯುತ್ ಕಂಬ, ನಿಂತಿರುವಂತಹ ಒಬ್ಬ ಮನುಷ್ಯ, ಅಥವಾ ಅಲ್ಲಿರುವಂತಹ ಒಂದು ಮೈಲಿಗಲ್ಲು. ಓಕೆ, ಇವೆಲ್ಲ ವಸ್ತುಗಳು ಬರುವುದು ಒಂದು ಎತ್ತರದಲ್ಲಿ, ಮೋಷನ್ಸ್ ಇಲ್ಲದೆ ಅಥವಾ ನಿಶ್ಚಲವಾಗಿರುವಂತಹ ಒಬ್ಬ ವ್ಯಕ್ತಿ. ಓಕೆ, ನೆಕ್ಸ್ಟ್ ಬರುವಂತಹ ಭಾಗ ಎರಡನೇ ಅಂಶ. ಉದ್ದ ಇದೆ, ಚಲನೆ ಇಲ್ಲ. ಉದ್ದ ಇದೆ, ಅದರ ಚಲನೆ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ರೈಲು ರೈಲು ಅಂದ ತಕ್ಷಣ ಇಲ್ಲಿ ಇರುವಂತಹ ಉದ್ದ ಎಷ್ಟು ಇರಬಹುದು? ಹತ್ತತ್ರ 80 ಮೀಟರ್ ಉದ್ದ ಇಲ್ಲಿ ಇರಬಹುದು. ನೆಕ್ಸ್ಟ್ ಸುರಂಗ ಮಾರ್ಗ. ಓಕೆ, ಅದ್ಬಿಟ್ರೆ ಅಂದ್ರೆ ಸೇತುವೆ, ಅದ್ಬಿಟ್ರೆ ನಮಗಿರುವಂತಹ ಮುಖ್ಯ ಸೇತುವೆ, ಅದ್ಬಿಟ್ರೆ ಅಂದ್ರ ಅಂಕಣ. ಓಕೆ, ಅಂಕಣ ಅಥವಾ ಇಲ್ಲಿರುವಂತಹ ಪ್ಲಾಟ್ಫಾರ್ಮ್ ಅಂದ್ರೆ ರೈಲ್ವೆ ನಿಲ್ದಾಣ. ಇಲ್ಲಿ ನಾವು ಬಳಸುವಂತಹ ಮೂಲ ಅಂಶಗಳು. ಓಕೆ, ಇವೆಲ್ಲಕ್ಕೂ ಉದ್ದ ಇದೆ, ಆದ್ರೆ ಯಾವುದೇ ಒಂದು ಕಾಯ ಚಲನೆಯಲ್ಲಿ ಇಲ್ಲ. ಓಕೆ, ಉದ್ದ ಇದೆ, ಚಲನೆಯಲ್ಲಿ ಇಲ್ಲ. ಓಕೆ, ಇವು ಯಾಕೆ ಮೂಲವಾಗಿ ಹೇಳ್ತಿರುವಂತಹ ಅಂಶ? ಸಮಸ್ಯೆ ಒಳಗ ಇವೆಲ್ಲ ಕೂಡ ಬರುವಂತಹ ಭಾಗ. ಓಕೆ, ಇನ್ ನೆಕ್ಸ್ಟ್ ಮೂರನೇದು ಉದ್ದ ಇಲ್ಲ, ಚಲನೆ ಇದೆ. ಅಂದ್ರೆ ಯಾವ ಒಂದು ವಸ್ತುವಿನಲ್ಲಿ ಉದ್ದ ಇಲ್ಲ ಅಂದ್ರೆ ಚಲನೆ ಇದೆ. ಫಾರ್ ಎಕ್ಸಾಂಪಲ್, ಓಡುತ್ತಿರುವ ಒಬ್ಬ ಮನುಷ್ಯ ಅಥವಾ ಚಲಿಸುತ್ತಿರುವಂತಹ ಒಬ್ಬ ಮನುಷ್ಯ. ಫಾರ್ ಎಕ್ಸಾಂಪಲ್, ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಚಲಿಸಿದಾಗ, ಅಂದ್ರೆ ಇದೇ ಒಬ್ಬ ವ್ಯಕ್ತಿ ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಚಲಿಸುತ್ತಿರುವಂತಹ ಒಬ್ಬ ವ್ಯಕ್ತಿ. ಅಂದ್ರೆ ಇಲ್ಲಿ ನಾವು ನೋಡುವುದು ಡಿಸ್ಟೆನ್ಸ್ ಎಷ್ಟು ಕವರ್ ಆಯ್ತು. ಓಕೆ, ಅದೇ ರೀತಿ ಒಬ್ಬ ಮನುಷ್ಯ ಚಲಿಸಿದಾಗ ಅವನಲ್ಲಿ ಉಂಟಾಗುವಂತಹ ಒಂದು ಸ್ಪೀಡ್ ಎಷ್ಟಿದೆ ಇದು ಕೂಡ ಕೊಟ್ಟಿರ್ತಾರೆ. ಓಕೆ, ಇವನ ಒಂದು ಡೈರೆಕ್ಷನ್ ಕೂಡ ನಮ್ಗೆ ಕೊಟ್ಟಿರ್ತಾರೆ, ದಿಕ್ಕು. ಓಕೆ, ರೈಲಿನ ಸಮದಿಕ್ಕಿಗೆ ಅಥವಾ ರೈಲಿನ ವಿರುದ್ಧ ದಿಕ್ಕಿಗೆ ಚಲಿಸುತ್ತಿರುವಂತಹ ಒಬ್ಬ ಮನುಷ್ಯ, ಇವು ಎರಡು ಭಾಗನ ಕೊಡಬಹುದು. ಓಕೆ, ಇದೇನಪ್ಪಾ ಅಂದ್ರ ಉದ್ದ ಇಲ್ಲ ಆದ್ರೆ ಚಲನೆ ಇದೆ, ಓಡುತ್ತಿರುವಂತಹ ಒಬ್ಬ ಮನುಷ್ಯ. ಅದೇ ರೀತಿ ಫೋರ್ತ್ ಪಾಯಿಂಟ್, ಉದ್ದ ಮತ್ತು ಚಲನೆ ಇವು ಎರಡೂ ಇವೆ. ಓಕೆ, ಎರಡೂ ಇವೆ ಅಂದ್ರ ಇಲ್ಲಿ ನಾವು ನೋಡುದು ಉದ್ದ ಕೂಡ ಇದೆ ಮತ್ತು ಚಲನೆ ಕೂಡ ಇದೆ. ಅಂದ್ರೆ ಒಂದು ರೈಲಿನ ಪಕ್ಕದಲ್ಲಿ, ಓಕೆ, ರೈಲಿನ ಪಕ್ಕದಲ್ಲಿ ಓಡುತ್ತಿರುವಂತಹ ಇನ್ನೊಂದು ರೈಲು ಅಥವಾ ಚಲಿಸುತ್ತಿರುವಂತಹ ಇನ್ನೊಂದು ರೈಲು. ಓಕೆ, ಹಾಗಾದ್ರೆ ಒಂದು ರೈಲಿನ ಟ್ರ್ಯಾಕ್ ಮೇಲೆ ಹೋಗುತ್ತಿರುವಂತಹ ಒಂದು ರೈಲು, ಅದರ ಪಕ್ಕದ ಹಳ್ಳಿಯಲ್ಲಿಯೇ ಹೋಗುತ್ತಿರುವಂತಹ ಇನ್ನೊಂದು ರೈಲು. ಓಕೆ, ಇದರ ಡೈರೆಕ್ಷನ್ ಸೇಮ್ ದಿಕ್ಕಿರಬಹುದು ಅಥವಾ ಒಂದು ಅಪೋಸಿಟ್ ಡೈರೆಕ್ಷನ್ ದಾಗ ಇರಬಹುದು. ಓಕೆ, ಅದೇ ಸಮಸ್ಯೆ ಒಳಗೆ ಯಾವ ರೀತಿ ನಾವು ತಗೋಬೇಕಂತ ಹೇಳಿ ನೋಡ್ತೀವಿ. ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಉದ್ದ ಇದೆ, ಚಲನೆ ಕೂಡ ಇದೆ. ಅಂದ್ರೆ ಒಂದು ಸಮಸ್ಯೆ ಒಳಗೆ ಕೇಳಿರುವಂತ ಪ್ರಶ್ನೆ ಒಳಗ ಉದ್ದನೂ ಇದೆ, ಚಲನೆ ಕೂಡ ಇದೆ. ಹಾಗಾದ್ರೆ ಆ ರೈಲಿನ ಉದ್ದ 80 ಮೀಟರ್ ಇರಬಹುದು, ಇದರ ಒಂದು ಜವ 70 km/h ಇರಬಹುದು. ಅದೇ ರೀತಿ ಇನ್ನೊಂದು ರೈಲಿನ ಉದ್ದ 100 ಮೀಟರ್ ಇರಬಹುದು, ಇದರ ಒಂದು ಜವ 50 km/h ಇರಬಹುದು. ಹಾಗಾದ್ರೆ ಇವುಗಳ ಮಧ್ಯೆ ಅಥವಾ ಇವು ಒಂದಕ್ಕೊಂದು ಪಾಸ್ ಆಗ್ಲಿಕ್ಕೆ ಆಗುವಂತ ಸಮಯವೆಷ್ಟು ಟೈಮ್ ಅನ್ನ ಕೇಳಿದ್ರೆ ಕೇಳಬಹುದು. ಓಕೆ, ಇಲ್ಲಿ ಬರುವಂತಹ ಪ್ರಶ್ನೆಯ ಮೂಲ ಭಾಗ ಒಂದು ಉದ್ದ ಮತ್ತು ಚಲನೆ. ಉದ್ದ ಮತ್ತು ಚಲನೆ ಎರಡೂ ಇಲ್ಲ ಆ ವಸ್ತುಗಳು, ಉದ್ದ ಇದೆ, ಚಲನೆ ಇಲ್ಲ ಆ ವಸ್ತುಗಳು. ಓಕೆ, ನೆಕ್ಸ್ಟ್ ಉದ್ದ ಇದೆ, ಚಲನೆ ಇಲ್ಲ ಆ ವಸ್ತುಗಳು ಯಾವ್ಯಾವ? ಓಕೆ, ನೆಕ್ಸ್ಟ್ ಉದ್ದ ಮತ್ತು ಚಲನೆ ಅವು ಎರಡು ಅಂಶಗಳು ಇರುವಂತಹ ಮೂಲ ವಸ್ತುಗಳು ಯಾವ್ಯಾವ? ಓಕೆ, ಇವೇನಪ್ಪಾ ಅಂದ್ರ ರೈಲ್ನಲ್ಲಿ ಬರುವಂತಹ 4 ಮುಖ್ಯವಾಗಿರುವಂತಹ ಅಂಶಗಳು. ಓಕೆ, ಇದರೊಂದಿಗೆ ಮೂಲ ಭಾಗ ಅದೇನಪ್ಪಾ ಅಂದ್ರ ಒಂದು ರೈಲಿನ ಸಮಸ್ಯೆ ಇದೆಯಪ್ಪಾ ಅಂತಂದ್ರ ಆ ರೈಲಿನಲ್ಲಿ ಕೇಳುವಂತಹ ವಸ್ತುಗಳು ಯಾವ್ಯಾವ? ಒಂದು ರೈಲು ಇರಬೇಕು, ಮೂಲ ಅಂಶ, ಫಸ್ಟ್ ಅಂಶ ರೈಲು ಇರಲೇಬೇಕು. ನೆಕ್ಸ್ಟ್ ಒಂದು ಸೇತುವೆ ಇರಬೇಕು. ಓಕೆ, ಇನ್ನೊಂದು ಪ್ಲಾಟ್ಫಾರ್ಮ್ ಅಥವಾ ನಿಲ್ದಾಣ ಅಥವಾ ವ್ಯಕ್ತಿ. ಓಕೆ, ಅಥವಾ ಸುರಂಗ ಮಾರ್ಗ, ಸೇತುವೆ ಆಯ್ತು. ಓಕೆ, ಅಥವಾ ಮೈಲಿಗಲ್ಲು ಅಥವಾ ವಿದ್ಯುತ್ ಕಂಬ. ಓಕೆ, ಅದ್ಬಿಟ್ರೆ ಅಂದ್ರ ಬರುವಂತಹ ಇನ್ನು ಅಂಶಗಳನ್ನ ಇಟ್ಕೊಂಡ್ರೆ ಕೇಳುವಂತಹ ಭಾಗ ಯಾವಪ್ಪ ಅಂದ್ರ ಈ ಒಂದು ರೈಲಿನ ಸಮಸ್ಯೆಗಳು. ಈ ಎಲ್ಲಾ ಅಂಶಗಳು ಇದ್ದಪ್ಪ ಅಂದ್ರ ನಾವು ಇದನ್ನು ಬಗೆಹರಿಸುವಂತಹ ಮೂಲ ಸೂತ್ರ. ಓಕೆ, ಇಲ್ಲನ್ನ ಈ ಸೂತ್ರವನ್ನ ಇಂಪಾರ್ಟೆಂಟ್ ಅಂತ ಬರ್ಕೊಂಡ್ಬಿಟ್ರಿ. ಕಾರಣ ಏನಪ್ಪಾ ಅಂದ್ರ ಈ ಒಂದು ಸೂತ್ರದಲ್ಲಿಯೇ ಎಲ್ಲ ಸಮಸ್ಯೆಗಳನ್ನ ಕೇಳಿದಾಗ ಬಗೆಹರಿಸುವಂತ ಕ್ರಮ
ಈ ಒಂದು ಸೂತ್ರ. ಓಕೆ, ಸೂತ್ರ. ಓಕೆ, ಫಾರ್ ಎಕ್ಸಾಂಪಲ್, ವಸ್ತು ತೆಗೆದುಕೊಂಡಂತಹ ಸಮಯ ಟಿ ಇಸ್ ಈಕ್ವಲ್ ಟು ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ. ವಸ್ತು ಅಂದ್ರ ಇಲ್ಲಿ ಸೇತುವೆನೂ ಕೂಡ ಬಂತು, ಸುರಂಗ್ ಕೂಡ ಬಂತು, ಇನ್ನೊಂದು ಪಕ್ಕದ ಹಳಿ ಮೇಲೆ ಉಡ್ತಿರುವಂತಹ ರೈಲು ಕೂಡ ಬಂತು. ವಸ್ತುವಿನ ಉದ್ದ ಓಕೆ ಇಂಟು ನಮಗೆ ವೇಳೆಯಲ್ಲಿ ನಿಮಿಷ ಕೊಟ್ಟಿದ್ರೆ ಇಲ್ಲಿ ಕೇವಲ 60 ತಗೋಬೇಕು. ಸೆಕೆಂಡ್ಸ್ ಒಳಗೆ ಕೊಟ್ಟಿದ್ರೆ ಇಲ್ಲಿ ನಾವು 3600 ತಗೋಬೇಕು. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅದೇ ರೀತಿ ನಾವಿಲ್ಲಿ ಇಟ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 1 hour ಇಂಟು 60 ಇಂಟು 60 ಓಕೆ, ಪ್ಲಸ್ ಅಲ್ಲ ಇಂಟು ಗುಣಾಕಾರ ಡಿವೈಡೆಡ್ ಬೈ ಸ್ಪೀಡ್ ಅಥವಾ ವೇಗ. ಇದರಲ್ಲಿ ಮೀಟರ್ಗಳಲ್ಲಿ ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್. ಅದೇ ರೀತಿ ಇಲ್ಲಿ 45 ಕಿಲೋಮೀಟರ್ ಪರ್ ಅವರ್ ಅನ್ನು ಕೊಟ್ಟಿದ್ರೆ 45,000 ಮೀಟರ್ ಅಂದ್ರೆ ಕ್ರಮಿಸಲಿಕ್ಕೆ ಬಳಸಿದಂತಹ ಮೀಟರ್ಗಳಲ್ಲಿ ಎಷ್ಟು. ಓಕೆ, ಇದೊಂದು ಸೂತ್ರವನ್ನ ನಾವು ಓಕೆ ತಪ್ಪದೆ ಬರ್ಕೊಳ್ರಿ. ಇದರ ಮೇಲೆನೆ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸಬಹುದು. ಓಕೆ, ಕೇವಲ ಒಂದೇ ಒಂದು ಸೂತ್ರದ ಮೇಲೆ, ಬಹಳ ಇಂಪಾರ್ಟೆಂಟ್. ಓಕೆ, ಇದನ್ನ ಬಿಟ್ರ ನಾವು ಓಕೆ ಮೂಲವಾಗಿ ಬಳಸಿದಂತ ಸೂತ್ರಗಳು ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ, ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ, ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಇವುಗಳ ಮುಖಾಂತರನೇ ಕೂಡ ನಾವು ಆ ಲೆಕ್ಕವನ್ನ ಬಗೆಹರಿಸಬಹುದು. ಆದ್ರೆ ಒಂದ್ ಸ್ವಲ್ಪ ನಮಗೆ ಟೈಮ್ ಕನ್ಸ್ಯೂಮ್ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ಅಂದ್ರೆ ಇಲ್ಲಿ ನಾವು 5/18 ಕೂಡ ಬಳಸ್ಕೋಬೇಕು, 18/5 ಕೂಡ ಬಳಸ್ಕೋಬೇಕು. ಓಕೆ, ಯಾವ ರೀತಿ ನಾವು ಇದನ್ನ ಬಳಸ್ಕೋಬೇಕು. ಓಕೆ, ಎರಡು ಕೂಡ ಒಂದೇ. ಒಂದು ಟೈಮ್ ಇಸ್ ಈಕ್ವಲ್ ಟು ರೈಲಿನ ಉದ್ದ, ವಸ್ತುವಿನ ಉದ್ದ ಇಂಟು ನಿಮಿಷ ಇಂಟು ಸೆಕೆಂಡ್ಸ್ ಅಂದ್ರೆ 3600 ಇಲ್ಲಿ ಬರುತ್ತಾ, ಅಥವಾ ನಿಮಿಷ ಕೊಟ್ರ 60 ಬರುತ್ತಾ, ಡಿವೈಡೆಡ್ ಬೈ ಸ್ಪೀಡ್ ಅಥವಾ ವೇಗ. ವೇಗ ಇದರಲ್ಲಿ ಮೀಟರ್ಗಳಲ್ಲಿ. ಓಕೆ, ಮೀಟರ್ಗಳಲ್ಲಿ ವೇಗ. ಇದು ನಮಗೆ ಮೂಲ ಸೂತ್ರ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹೇಳ್ಬಹುದು. ರೈಲಿನ ಸಮಸ್ಯೆಗಳು. ಪ್ರಾಬ್ಲಮ್ಸ್. ಫಸ್ಟ್ ಅಬ್ಸರ್ವ್ ಮಾಡ್ರಿ. ಒಂದು ಸಮಸ್ಯೆ ಕೇಳಿರುವ ಪ್ರಶ್ನೆ, 360 ಮೀಟರ್ ಉದ್ದವಿರುವ ಒಂದು ರೈಲು, 360 ಮೀಟರ್ ಉದ್ದವಿರುವ ಒಂದು ರೈಲು 45 ಅಥವಾ 45 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 45 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡುತ್ತಿರುವಂತಹ ಒಂದು ರೈಲು. ಆ ರೈಲು 140 ಮೀಟರ್ ಉದ್ದದ ಸೇತುವೆಯನ್ನು ಎಷ್ಟು ಸಮಯದಲ್ಲಿ, ಉದ್ದದ ಸೇತುವೆಯನ್ನು ಎಷ್ಟು ಸಮಯದಲ್ಲಿ, ಸಮಯ ಟೈಮ್ ದಲ್ಲಿ ದಾಟುತ್ತದೆ. ಫಾರ್ ಎಕ್ಸಾಂಪಲ್ ಕ್ವಶನ್ಸ್ ಅನ್ನು ಅಬ್ಸರ್ವ್ ಮಾಡ್ರಿ. ಒಂದು ರೈಲು ನಮಗೆ ಕೊಟ್ಟಿರುವಂತಹ ಭಾಗ, ಒಂದು ರೈಲು ಡಿ ಇದೆ. ಫಾರ್ ಎಕ್ಸಾಂಪಲ್ ಒಂದು ಕಾಯದ ಡಿಸ್ಟೆನ್ಸ್. ಅದೇ ರೀತಿ ಇಲ್ಲಿ ವೇಗ ಎಸ್ ಇದೆ ಅಥವಾ ಸ್ಪೀಡ್ ಇದೆ. ನೆಕ್ಸ್ಟ್ ಇನ್ನೊಂದು ಕಾಯದ ಉದ್ದ ಡಿಸ್ಟೆನ್ಸ್. ಹಾಗಾದ್ರೆ ನಮಗೆ ಸಿಕ್ಕಂತಹ ಎರಡು ಭಾಗ ಡಿಗಳು 2 ಪ್ಲಸ್ ಮಾಡ್ರಿ. ಓಕೆ, ಯಾಕಪ್ಪ ಅಂದ್ರೆ ಡಿಸ್ಟೆನ್ಸ್ ಇದೆ, ಎರಡನ್ನು ಪ್ಲಸ್ ಮಾಡ್ರಿ. ಇನ್ ನೆಕ್ಸ್ಟ್ ಕೇಳಿದ್ದು ನಮಗೆ ಟೈಮ್ ಇದೆ, ಡಿಸ್ಟೆನ್ಸ್ ಇದೆ, ಸ್ಪೀಡ್ ಇದೆ. ಓಕೆ, ನಾವು ಮೂಲವಾಗಿ ಈ ಲೆಕ್ಕವನ್ನ ಬಿಡಿಸಿದ್ರೆ ಸಿಗುವಂತಹ ಭಾಗ ಒಂದು ಕೇಳಿದ್ದು ಟೈಮ್ ಟಿ, ಟೈಮ್ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಓಕೆ, ಕೇಳಿದ್ ನೋಡ್ರಿ ಸ್ಪೀಡ್ ನಮಗಿರೋದು ಕಿಲೋಮೀಟರ್ ಪರ್ ಅವರ್ದಲ್ಲಿ, ಡಿಸ್ಟೆನ್ಸ್ ಇರೋದು ಮೀಟರ್ಗಳಲ್ಲಿ. ಓಕೆ, ಡಿಸ್ಟೆನ್ಸ್ ಇರೋದು ಮೀಟರ್ಗಳಲ್ಲಿ. ಆಪ್ಷನ್ಸ್ ಚೆಕ್ ಮಾಡಬೇಕು. ಆಪ್ಷನ್ಸ್ ಅಲ್ಲಿ ಟೈಮ್ ನಮಗೆ ನಿಮಿಷ ಒಳಗೆ ಕೇಳಿದ್ರೆ ನಿಮಿಷ ಒಳಗೆ ಇರ್ಬೇಕು. ಆಗ್ಬಿಟ್ರಂದ್ರ ಸೆಕೆಂಡ್ಸ್ ಒಳಗೆ ಕೇಳಿದ್ರೆ ಸೆಕೆಂಡ್ಸ್ ನಲ್ಲಿ, ಅವರ್ಸ್ ಒಳಗೆ ಕೇಳಿದ್ರೆ ಅವರ್ಸ್ ನಲ್ಲಿ. ಏನ್ ಟೈಮ್ ಕೇಳಿದರೆ ಅದನ್ನ ನಾವು ಇಲ್ಲಿ ಮಾಡಬೇಕು. ಓಕೆ, ಅದರಲ್ಲಿ ಮುಖ್ಯವಾಗಿ ಆಪ್ಷನ್ಸ್ ನೋಡಿದ್ರೆ ಎ 40 ಸೆಕೆಂಡ್ಸ್, ಬಿ 42 ಸೆಕೆಂಡ್ಸ್, ಸಿ 45 ಸೆಕೆಂಡ್ಸ್,
D48 seconds. ಹಾಗಾದ್ರೆ ಸೆಕೆಂಡ್ಸ್ ಗಳಿಲ್ಲಿದೆ. ಇಲ್ಲಿ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಇದೆ. ಅಂದ್ರೆ ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ಗೆ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಇದ್ದಂತಹ ಈ ಒಂದು ಸ್ಪೀಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಚೇಂಜ್ ಮಾಡ್ಕೊಂಡ ಮುಂದೆ ಬಿಡಿಸುವಂತಹ ಭಾಗ ಇದೇನಪ್ಪ ಅಂದ್ರೆ ಮುಖ್ಯವಾಗಿ 45 ಕಿಲೋಮೀಟರ್ ಪರ್ ಅವರ್ ಇಂಟು 5/18. 9 2 18 9 5 45 5 5 25/2. ಇದೇನಪ್ಪಾ ಅಂದ್ರೆ ನಮಗ್ ಸಿಗೋದು ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಒಂದು ಸೆಕೆಂಡ್ಗೆ ಹೋಗುವಂತಹ ಒಟ್ಟು ಮೀಟರ್ಗಳು 25/2. ಹಾಗಾದ್ರೆ ನಮಗೆ ಸಿಕ್ಕಿದ್ದು ಒಂದು ಭಿನ್ನ ರಾಶಿಯಲ್ಲಿ, ಈ ಭಿನ್ನ ರಾಶಿಯಲ್ಲಿ ಇಟ್ಕೊಂಡ್ರೆ ನಾವು ಮುಂದೆ ಟೈಮ್ ಅನ್ನು ಯಾವ ರೀತಿ ಕಂಡುಹಿಡಿಬೇಕು. ಓಕೆ, ನಮಗೆ ಸಿಕ್ಕಿದ್ದು ಕಿಲೋಮೀಟರ್ ಪರ್ ಮೀಟರ್ ಪರ್ ಸೆಕೆಂಡ್ಗೆ. ಹಾಗಾದ್ರೆ ಟೈಮ್ ಇಸ್ ಈಕ್ವಲ್ ಟು D/S. ಡಿ ಅಂದ ತಕ್ಷಣ ಇಲ್ಲಿರುವಂತಹ ಒಟ್ಟು ಡಿಸ್ಟೆನ್ಸ್ 360 ಡಿವೈಡೆಡ್ ಬೈ 140 ಸಾರಿ ಪ್ಲಸ್ 140 ಕೂಡಿಸಿದ್ರೆ ಸಿಕ್ಕುದು 0 10 500. ಓಕೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಎಸ್. 500 ಡಿವೈಡ್ ಬೈ ಸ್ಪೀಡ್ ಎಷ್ಟಿದೆ ನಮ್ದು ಮೀಟರ್ ಪರ್ ಸೆಕೆಂಡ್ 25/2. 25/2 ಇದರ ಮುಂದಿನ ಭಾಗನೇ ನಮಗೆ ದಿಸ್ ಇಸ್ ಈಕ್ವಲ್ ಟು 500/25 ಇಂಟು 2. ಇವು ಎರಡು ಮೇಲೆ ಹೋಗುತ್ತೆ. 25 ಒಂದಲೇ 25 20. ಓಕೆ, 20 ಇಂಟು 2 40. ಇದೇನಪ್ಪಾ ಅಂದ್ರೆ 40 ಸೆಕೆಂಡ್ಸ್ಗಳು. ಓಕೆ, 40 ಸೆಕೆಂಡ್ಸ್ಗಳು. ಹೆಂಗ್ ಬಂತು? 360 ಮೀಟರ್ ಇರುವಂತಹ ಒಂದು ಉದ್ದದ ರೈಲು, ಅದರ ಒಂದು ವೇಗ 45 ಕಿಲೋಮೀಟರ್ ಪರ್ ಅವರ್ ದಲ್ಲಿ ಚಲಿಸುತ್ತಿದೆ. ಹಾಗಾದ್ರೆ ಅದೇ ಒಂದು ರೈಲು 360 ಮೀಟರ್ ಇರುವಂತಹ ಒಂದು ರೈಲು 140 ಮೀಟರ್ ಇರುವಂತಹ ಒಂದು ಉದ್ದ ಸೇತುವೆಯನ್ನ ದಾಟ್ಲಿಕ್ಕೆ ಎಷ್ಟು ಸಮಯ ಬೇಕು? ಓಕೆ, ಅದೇನಪ್ಪಾ ಅಂದ್ರ ನಮಗೆ ಕೊಟ್ಟಿರುವಂತಹ ಆಪ್ಷನ್ಸ್ಗಳು ಸೆಕೆಂಡ್ಗಳಲ್ಲಿದೆ. ಆದ್ದರಿಂದ ಕಿಲೋಮೀಟರ್ ಪರ್ ಅವರ್ ದಲ್ಲಿರುವಂತಹ ಎಲ್ಲ ಅಂಶವನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ ನಾವು ಬಿಡಿಸುವಂತಹ ಕ್ರಮ ಕೂಡ ಒಂದು. ಓಕೆ, 45 ಇಂಟು 5/18 45 ಇಂಟು 5/18 ಇಲ್ಲಿ ಕಡತ ಹೊಡೆದ್ರೆ ನಮಗೆ ಸಿಗುವಂತಹ ಭಾಗ 25/2. ಇದೇನಪ್ಪ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಇರುವಂತಹ ಒಂದು ಜವ. ಓಕೆ, ಟೈಮ್ ಇಸ್ ಈಕ್ವಲ್ ಟು D/S. ದಿಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್. ಎರಡು ಕಾಯಿಗಳಿವೆ. ಓಕೆ, ಎರಡು ಕಾಯಿ ಅಂತಂದ್ರೆ ಒಂದು 360 ಇನ್ನೊಂದು 140 ಪ್ಲಸ್ ಮಾಡಿದ್ರೆ ಸಿಗೋದು 500 ಡಿವೈಡೆಡ್ ಬೈ ಸ್ಪೀಡ್ ಅಂತ ಹೇಳಿದ್ರೆ 25/2. ಓಕೆ, ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿ ಕೊಟ್ಟಿದ್ದಾರೆ ನಮಗೆ. ಎರಡು ಮೇಲಕ್ಕೆ ತಗೋರಿ, ಓಕೆ, ಅಂಶಕ್ಕೆ ತಗೋರಿ. ಓಕೆ, ಇಂಟು ಮಾಡಿದಾಗ ಸಿಗುವಂತ ಭಾಗ ನಮಗೆ 40 ಸೆಕೆಂಡ್ಸ್ಗಳು. ಇದೇನಪ್ಪಾ ಅಂದ್ರ 360 ಮೀಟರ್ ಇರುವಂತಹ ಒಂದು ಉದ್ದದ ರೈಲು, ಅದರ ಒಂದು ಜವ 45 ಕಿಲೋಮೀಟರ್ ಪರ್ ಅವರ್, 140 ಮೀಟರ್ ಇರುವಂತಹ ಸೇತುವೆಯನ್ನು ದಾಟಲಿಕ್ಕೆ 40 ಸೆಕೆಂಡ್ಸ್ ಅನ್ನ ತೆಗೆದುಕೊಳ್ಳುತ್ತದೆ. ಇದೆ ಅಂದ್ರೆ ಒಂದು ಉತ್ತರ. ಹಾಗಾದ್ರೆ ನಾವು ಬಿಡಿಸುವಂತಹ ಒಂದು ಕ್ರಮ ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಅದರೊಂದಿಗೆ ಹೇಳಿರುವಂತಹ ಒಂದು ಸೂತ್ರ, ಅಂದ್ರೆ ಆ ಸೂತ್ರವನ್ನು ಬಳಸಿ ಕೂಡ ನಾವು ಇದನ್ನ ಈಸಿಯಾಗಿ ಬಿಡಿಸಬಹುದು. ಎಷ್ಟು ವೇಳೆಯಲ್ಲಿ ನಾವು ಅದನ್ನ ದಾಟಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಟೈಮ್ ದಿಸ್ ಇಸ್ ಈಕ್ವಲ್ ಟು ವಸ್ತುವಿನ ಉದ್ದ ಅಥವಾ ರೈಲಿನ ಉದ್ದ ಫಸ್ಟ್ ಪ್ಲಸ್ ವಸ್ತುವಿನ ಉದ್ದ ದಿಸ್ ಇಸ್ ಇಟ್ ಇಂಟು ಕೇಳಿರುವಂತಹ ಭಾಗ ಸೆಕೆಂಡ್ಗಳಲ್ಲಿ. ಹಾಗಾದ್ರೆ 3600 ಡಿವೈಡೆಡ್ ಬೈ ಅಲ್ಲಿರುವಂತಹ ಒಂದು ವೇಗ. ಇದೊಂದು ಸೂತ್ರ. ಇಲ್ಲಿ ರೈಲಿನ ಉದ್ದ ಎಷ್ಟು 360 ಟೈಮ್ ಬೇಕಾಗಿತ್ತು ನಮಗ, ಪ್ಲಸ್ ವಸ್ತುವಿನ ಉದ್ದ 140 ಇಂಟು 3600 ಡಿವೈಡೆಡ್ ಬೈ ವೇಗ ಎಷ್ಟಿದೆ 45 ಕಿಲೋಮೀಟರ್ ಪರ್ ಅವರ್ ಇದೆ, 45,000 ಮೀಟರ್ಗಳಲ್ಲಿ ನೋಡಿದ್ರು. ಓಕೆ, ಇದೇ ರೀತಿ 500 ಎರಡು ಕೂಡಿಸಿದ್ರೆ ಇಂಟು 3600 ಡಿವೈಡೆಡ್ ಬೈ 45,000. 3 0 ಕ್ಯಾನ್ಸಲ್ ಮಾಡ್ರಿ. ಓಕೆ, ಇಲ್ಲಿ 360 ಉಳಿತು, ಇಲ್ಲಿ 5 ಉಳಿತು, ಇಲ್ಲಿ 9 ಉಳಿತು, ಸರಿ 45 ಉಳಿತು. 5 1s 5 9s 9 1s 9 40 360 ಅಂದ್ರೆ 40 ಸೆಕೆಂಡ್ಸ್ಗಳಲ್ಲಿ ಅದು ಆ ಒಂದು ಸೇತುವೆಯನ್ನ ದಾಟಲಿಕ್ಕೆ ಪಡೆದುಕೊಳ್ಳುವಂತಹ ಒಂದು ಸಮಯ. ಓಕೆ, ಎರಡು ಕೂಡ ಇದೆ. D = S × T ಅಥವಾ ಕೊಟ್ಟಿರುವಂತಹ ಸೂತ್ರ
ಅಥವಾ ನಾನು ಹೇಳಿರುವಂತಹ ಸೂತ್ರ ಮೇಲೆ ಕೂಡ ಇದನ್ನ ಈಸಿಯಾಗಿ ಬಳಸಬಹುದು. ಓಕೆ, ಟೈಮ್ ಇಸ್ ಈಕ್ವಲ್ ಟು ಒಂದು ವಸ್ತುವಿನ ಉದ್ದ, ರೈಲ್ವೆ ಉದ್ದ ಡಿವೈಡೆಡ್ ಬೈ ವೇಗ ಇಂಟು 3600. ಸೆಕೆಂಡ್ಗಳಲ್ಲಿ ಕೊಟ್ಟಿದ್ರ, ನಿಮಿಷದಲ್ಲಿ ಕೊಟ್ಟಿದ್ರ 60. 200 ಮೀಟರ್ ಉದ್ದ ಒಂದು ರೈಲು ಇದೆ, ಅದರ ಉದ್ದ 200 ಮೀಟರ್ ಅಂದ್ರೆ ಡಿಸ್ಟೆನ್ಸ್. ಓಕೆ, 60 ಕಿಲೋಮೀಟರ್ ಪರ್ ಅವರ್ ವೇಗಿದೆ, 60 ಕಿಲೋಮೀಟರ್ ಪರ್ ಅವರ್ ವೇಗ, ಸ್ಪೀಡ್. ಓಕೆ, ಅದರೊಂದಿಗೆ ಒಂದು ವಿದ್ಯುತ್ ಕಂಬವನ್ನು ದಾಟಲಿಕ್ಕೆ ಎಷ್ಟು ಸಮಯ ಬೇಕು, ಟೈಮ್ ಎಷ್ಟು ಬೇಕು. ಓಕೆ, ಕೊಟ್ಟಿರುವಂತಹ ಸಮಸ್ಯೆ ಬಹಳ ಈಸಿ ಇದೆ. ಓಕೆ, ಒಂದು ಡಿಸ್ಟೆನ್ಸ್ ಇದೆ, ರೈಲಿನ ಉದ್ದ 200 ಮೀಟರ್ ಅಂದ್ರೆ ಇಲ್ಲಿರುವಂತಹ ಒಂದು ವಿದ್ಯುತ್ ಕಂಬ, ಇದಕ್ಕೇನಿದೆ ಎತ್ತರ ಇದೆ, ಆದ್ರ ಉದ್ದ ಇಲ್ಲ, ಅದರಿಂದ ಇದರ ಉದ್ದನ ಕೌಂಟ್ ಮಾಡುವಂಗಿಲ್ಲ. ಓಕೆ, ಅದರೊಂದಿಗೆ ಇಲ್ಲಿ ಒಂದು ರೈಲು, ಆ ರೈಲಿನ ಉದ್ದ ಎಷ್ಟಪ್ಪ ಅಂದ್ರ ಮುಖ್ಯವಾಗಿ 200 ಮೀಟರ್, ಇದರ ಒಂದು ಜವ ಎಷ್ಟು 60 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಇದರ ರೈಲಿನ ಮುಂಭಾಗದಿಂದ ಹಿಂಭಾಗ, ಓಕೆ, ಇವೆಲ್ಲ ಪಾರ್ಟ್ಸ್ ಗಳು ಇದನ್ನ ಕ್ರಾಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು, ಟೈಮ್ ಎಷ್ಟು ಬೇಕು. ಓಕೆ, ಟೈಮ್ ಎಷ್ಟು ಬೇಕು. ಹಾಗಾದ್ರೆ ಟೈಮ್ ಕೇಳಿದಾರೆ ನಮಗ ಟಿ ಇಸ್ ಈಕ್ವಲ್ ಟು ಡಿ ಬೈ ಎಸ್. ಡಿಸ್ಟೆನ್ಸ್ ಎಷ್ಟಿದೆ 200 ಮೀಟರ್, ಸ್ಪೀಡ್ ಎಷ್ಟಿದೆ 60 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ 60 ಓಕೆ ಇಂಟು 5/18. ಯಾಕೆ ನಮ್ಗೆ ಆಪ್ಷನ್ಸ್ ಒಳಗೆ ನೋಡಿದ್ರ ಆನ್ಸರ್ ಸೆಕೆಂಡ್ ಒಳಗಿದ್ರ ಅಥವಾ ನಿಮಿಷ ಒಳಗಿದ್ರ ಅಥವಾ ಗಂಟೆಗಳಿದ್ರ ಅಬ್ಸರ್ವ್ ಮಾಡಿ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಅವರಕ್ಕ ಮೀಟರ್ ಪರ್ ಸೆಕೆಂಡಕ್ಕೆ ಮಾಡ್ಕೊಳ್ಬೇಕು. ಅದೇನಪ್ಪಾ ಅಂದ್ರ 60 ಇಂಟು 5/18. ಈ 5/18 ಅನ್ನ ಮೇಲ್ ಕಳಿಸಿ 200 ಡಿವೈಡ್ ಬೈ 60 ಇಂಟು 18/5. ಈ 0 ಕ್ಯಾನ್ಸಲ್ ಆಯ್ತು. ಅದರೊಂದಿಗೆ 5 1 5 4 5 1 5 4. ಓಕೆ, 2 3 2 9. ಓಕೆ, 3 1 3 3 4 3 12 ಸೆಕೆಂಡ್ಗಳಲ್ಲಿ ಅದು ಒಂದು ವಿದ್ಯುತ್ ಕಂಬವನ್ನ ದಾಟುತ್ತದೆ. ಓಕೆ, ಹಾಗಾದ್ರೆ ನಾವು ನೋಡಿರುವುದು ಮೂಲವಾಗಿ ಟೈಮ್ ಬೇಕಾಗಿದೆ ಡಿ ಬೈ ಎಸ್. ಓಕೆ, ಕೊಟ್ಟಿರುವಂತಹ ಒಂದು ಸೂತ್ರ 200 ಮೀಟರ್ ಡಿವೈಡೆಡ್ ಬೈ 60 ಅಂದ್ರೆ ಸ್ಪೀಡ್ ಇದೆ, ಆ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ದಲ್ಲಿ ಐತಿ, ಮೀಟರ್ ಪರ್ ಸೆಕೆಂಡ್ ನಾವು ಚೇಂಜ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು, 60 ಇಂಟು 5/18 ಅಂದ್ರ 60 ಕಿಲೋಮೀಟರ್ ಪರ್ ಅವರ್. ಈ 5/18 ಬಿನ್ ರಾಶಿ ಕೆಳಗೈತಿ, ಮೇಲೆ ಕಳಿಸಿ, ಯಾಕಂದ್ರೆ ಇದು ಇರೋದು ಒಂದು ಬಿನ್ ರಾಶಿ. 18/5 ಕಡತ ಹೊಡೆದ್ರೆ ನಮ್ಗೆ ಸಿಗೋದು ಲಾಸ್ಟ್ ಆನ್ಸರ್ 12 ಸೆಕೆಂಡ್ಸ್. ಅದೇನಪ್ಪಾ ಅಂದ್ರ ಒಂದು ರೈಲು, ಅದರ ಉದ್ದ 200 ಮೀಟರ್, ಅದರ ಒಂದು ಜವ 60 ಕಿಲೋಮೀಟರ್ ಪರ್ ಅವರ್, ಒಂದು ವಿದ್ಯುತ್ ಕಂಬವನ್ನು ದಾಟಲಿಕ್ಕೆ ಎಷ್ಟು ಸಮಯ ಬೇಕು, ಅದೇನಪ್ಪಾ ಅಂದ್ರೆ 12 ಸೆಕೆಂಡ್ ಬೇಕು. 12 ಸೆಕೆಂಡ್ ಬೇಕು. ಮೂರನೇ ಪ್ರಶ್ನೆ, SSC GDಯಲ್ಲಿ ಕೇಳಿರುವಂತಹ 2019ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಓಕೆ, ರೈಲ್ವೆ ಮೇಲೆ 72 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿರುವಂತಹ ಒಂದು ರೈಲು 15 ಸೆಕೆಂಡ್ನಲ್ಲಿ 15 ನಿಮಿಷದಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ. ದೂರ ಎಷ್ಟಾಗಲಿತಿ ಕಿಲೋಮೀಟರ್ಗಳಲ್ಲಿ ಹೇಳುವುದು. ಓಕೆ, 72 ಕಿಲೋಮೀಟರ್ ಪರ್ ಅವರ್ ಇದು ಸ್ಪೀಡ್ ಇದೆ ಒಂದು ರೈಲಿನ. ಹಾಗಾದ್ರೆ ಈ ಒಂದು ಸ್ಪೀಡ್ ನಲ್ಲಿ ಹೋಗ್ತಿರುವಂತಹ ಒಂದು ರೈಲು ದೂರ ಇಲ್ಲ. ಓಕೆ, ದೂರ ನಾವು ಕಂಡುಹಿಡಿಬೇಕು. ಟೈಮ್ ಕೇಳಿದ್ರೆ 15 ನಿಮಿಷ, ಅದು ಎಷ್ಟು ದೂರ ಕ್ರಮಿಸುತ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ರೈಲು, ಈ ರೈಲಿನ ವೇಗ 72 ಕಿಲೋಮೀಟರ್ ಪರ್ ಅವರ್. ಈ ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಅಂತ ತಿಳ್ಕೊರಿ. ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ 15 ನಿಮಿಷ ಬೇಕು. ಹಾಗಾದ್ರೆ ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ ಗೆ ಕ್ರಮಿಸಲು ಟೈಮ್ 15 ಮಿನಿಟ್, ವೇಗ 72 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಇಲ್ಲಿ ಒಟ್ಟು ದೂರ ಎಷ್ಟಾಯ್ತು
ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಇನ್ನ ಅಬ್ಸರ್ವ್ ಮಾಡ್ರಿ, 72 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಅವ್ರು ನಮಗೆ ಆನ್ಸರ್ ಕೇಳಿದ್ದು ಕೂಡ ಕಿಲೋಮೀಟರ್ಗಳಲ್ಲಿನೇ, ಆದ್ರೆ ಇಲ್ಲಿ ನಿಮಿಷದಲ್ಲಿದೆ. ಹಾಗಾದ್ರೆ ಇಲ್ಲಿ ನಿಮಿಷ ಅಂತ ಹೇಳಿದ ಕೂಡಲೇ ಇದು 15 ಅಂತ ಹೇಳಿದಾಗ ಇದು ಎಷ್ಟರಲ್ಲಿ? 60ರಲ್ಲಿ 15 ನಿಮಿಷ. 60 ನಿಮಿಷಗಳಲ್ಲಿ 15 ನಿಮಿಷ. ಓಕೆ, 15 ನಿಮಿಷ. ಹಾಗಾದ್ರೆ ಸ್ಪೀಡ್ 72 ಕಿಲೋಮೀಟರ್ ಪರ್ ಅವರ್ ಇಂಟು ಟೈಮ್. ಟೈಮ್ ಎಷ್ಟಿದೆ? 15 ಬೈ 60. 15 ಬೈ 60. 15 ಒಂದಲೇ 15, 4 4 ಒಂದಲೇ 4 ಒಂದಲೇ 4. ಓಕೆ, ಎಷ್ಟು ಉಳಿತು? 3 ಉಳಿತು. 8 4 32 ಅಂದ್ರೆ 18 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. 18 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. ಓಕೆ, ಇಷ್ಟ. ಇದರಲ್ಲಿ ನಿಮ್ಗೆ ಅತಿ ಹೆಚ್ಚಾಗಿ ಕ್ವಶನ್ಸ್ ಅನ್ನ ಕೇಳಲ್ಲ. ಓಕೆ, ಅತಿ ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಅನ್ನೇ ಕೇಳಿರ್ತಾರೆ. ಓಕೆ, ನೋಡ್ರಿ, SSGD 2019ರಲ್ಲಿ ಕೇಳುವಂತ ಪ್ರಶ್ನೆ, ಒಂದು ರೈಲಿನ ವೇಗ 72 ಕಿಲೋಮೀಟರ್ ಪರ್ ಅವರ್ ಒಂದು ಗಂಟೆಯಲ್ಲಿ, ಅದೇ ರೀತಿ 15 ನಿಮಿಷಗಳಲ್ಲಿ ಅದು ಎಷ್ಟು ದೂರ ಕ್ರಮಿಸುತ್ತದೆ? ಒಂದು ರೈಲು ಅದರ ವೇಗ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ 15 ನಿಮಿಷ ಬೇಕು. ಹಾಗಾದ್ರೆ ದೂರ ಎಷ್ಟು? ಇಲ್ಲಿಂದ ಇಲ್ಲಿಗೆ ದೂರ ಎಷ್ಟು? ಓಕೆ, ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಎಸ್ ಅಂತ ಹೇಳಿದ ಕೂಡಲೇ 72 ಕಿಲೋಮೀಟರ್ ಪರ್ ಅವರ್. ಓಕೆ, ನಮಗ ಕಿಲೋಮೀಟರ್ದಾಗ ಬೇಕಂದ್ರ ಇಲ್ಲಿ 15 60 ನಿಮಿಷಗಳಲ್ಲಿ ಒಂದು ಭಾಗ ಅಂದ್ರೆ 1/4. 4 ಒಂದ್ಲೆ 4 18. ಅದೇನಪ್ಪಾ ಅಂದ್ರ 18 ಕಿಲೋಮೀಟರ್ಗಳನ್ನ ಅದು ಕ್ರಮಿಸುತ್ತದೆ. ಎಷ್ಟು? 15 ನಿಮಿಷಗಳಲ್ಲಿ. ಓಕೆ, 15 ನಿಮಿಷಗಳಲ್ಲಿ. ಇದನ್ ಬಿಟ್ರ ಅಂದ್ರ ಈಸಿಯಾಗಿ 72 4 ಭಾಗ ಮಾಡ್ರಿ, ಡಿವೈಡ್ ಬೈ 4. ನೆಕ್ಸ್ಟ್ 15 ನಾವ 60ರಲ್ಲಿ ತಗೊಂಡಿರುವಂತಹ ಒಂದು ಭಾಗ. ಹಾಗಾದ್ರೆ 1 4 1/4. ಅದೇ ರೀತಿ 4ರಿಂದ ಭಾಗಸರಿ. 4 ಒಂದ್ಲೆ 4 18. 18 ಈಸಿಯಾಗಿ ನಾವು ಹೇಳ್ಬಹುದು, 18 ಕಿಲೋಮೀಟರ್ ಅಂತ ಹೇಳಿ ಈಸಿಯಾಗಿ ಹೇಳ್ಬಹುದು. 18ರಲ್ಲಿ 4 ಭಾಗ, ಸಾರಿ 72ರಲ್ಲಿ 4 ಭಾಗ 18 ಕಿಲೋಮೀಟರ್. ಓಕೆ, ಇದು ಕೂಡ ಒಂದು ಈಸಿಯಾಗಿ ಹೇಳುವಂತಹ ಒಂದು ಫೋರ್ತ್ ಪ್ರಾಬ್ಲಮ್. SSGD ಕೇಳುವಂತಹ ಒಂದು ಪ್ರಶ್ನೆ 2024. ಓಕೆ, 640 ಮೀಟರ್ ಉದ್ದವಿರುವ ಒಂದು ರೈಲು 920 ಮೀಟರ್ ಇರುವಂತಹ ಇನ್ನೊಂದು ರೈಲನ್ನ 24 ಸೆಕೆಂಡ್ಗಳಲ್ಲಿ ಇದನ್ನ ದಾಟಿದರೆ ಇವುಗಳ ಒಂದು ದಿಕ್ಕು ಅಪೋಸಿಟ್ ಡೈರೆಕ್ಷನ್ ಅಥವಾ ವಿರುದ್ಧ ದಿಕ್ಕು ಇದೆ. ಓಕೆ, ಅಬ್ಸರ್ವ್ ಮಾಡ್ರಿ, ಅಪೋಸಿಟ್ ಡೈರೆಕ್ಷನ್. ಓಕೆ, ವಿರುದ್ಧ ದಿಕ್ಕು ಅಂದ್ರೆ ಒಂದು ಪೂರ್ವಕ್ಕೆ ಹೋಗುತ್ತಿರುವಂತಹ ಒಂದು ರೈಲು ಮತ್ತು ಇನ್ನೊಂದು ಪಶ್ಚಿಮಕ್ಕೆ ಹೋಗುತ್ತಿರುವಂತಹ ಒಂದು ರೈಲು. ಓಕೆ, ಒಂದು ಪೂರ್ವಕ್ಕೆ ಇನ್ನೊಂದು ಪಶ್ಚಿಮಕ್ಕೆ ಒಂದು ಹೋಗುತ್ತಿದೆ, ಒಂದು ಬರುತ್ತಿರುವಂತಹ ರೈಲು. ಹಾಗಾದ್ರೆ ಇದರ ಒಂದು ಉದ್ದ 640, ಇದರ ಒಂದು ಉದ್ದ 920 ಮೀಟರ್. ಓಕೆ, 920 ಮೀಟರ್. ಹಾಗಾದ್ರೆ ಇದೊಂದು ರೈಲು ಇದರ ಎಲ್ಲ ಭಾಗವನ್ನ ಅಂದ್ರೆ ಈ ರೈಲಿನ ಸಂಪೂರ್ಣ ಭಾಗವನ್ನ ದಾಟಲಿಕ್ಕೆ ಪಡೆದಂತ ಸಮಯ 24 ಸೆಕೆಂಡ್. ಹಾಗಾದ್ರೆ ರೈಲಿನ ವೇಗ ಎಷ್ಟು? ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನಮ್ಗೆ ದೂರ ಇದೆ, ಟೈಮ್ ಇದೆ, ಕೇಳಿದ್ದು ಸ್ಪೀಡ್. ಓಕೆ, ಸ್ಪೀಡ್ ಇಸ್ ಈಕ್ವಲ್ ಟು ಎಷ್ಟು? ಓಕೆ, ಹಾಗಾದ್ರೆ ಸೇಮ್ ಡೈರೆಕ್ಷನ್, ಒಂದು ರೈಲು ಪೂರ್ವಕ್ಕೆ ಹೋಗ್ತಿದೆ, ಹಾಗಾದ್ರೆ ಇನ್ನೊಂದು ರೈಲು ಪೂರ್ವಕನೇ ಇದೆ. ಇಲ್ಲಿ ಅವುಗಳ ವೇಗವನ್ನ ನಾವು ಮೈನಸ್ ಮಾಡ್ತೀವಿ. ಓಕೆ, ಕರಿತೀವಿ. ಅದೇ ರೀತಿ ಒಂದು ಪಶ್ಚಿಮಕ್ಕೆ ಹೋಗುತ್ತಿರುವಂತ ಒಂದು ರೈಲು, ಅದೇ ರೀತಿ ಪೂರ್ವಕ್ಕೆ ಹೋಗುತ್ತಿರುವಂತಹ ಒಂದು ರೈಲು. ಓಕೆ, ವಿರುದ್ಧ ದಿಕ್ಕು. ಇಲ್ಲಿ ಅವುಗಳ ವೇಗವನ್ನ ನಾವು ಕೂಡಿಸ್ತೀವಿ. ಓಕೆ, ಅವುಗಳ ವೇಗವನ್ನ ಕೂಡಿಸ್ತೀವಿ. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆಯಲ್ಲಿ ಒಂದು ದೂರ ಅಂದ್ರೆ ಏನ? ಒಂದು ರೈಲಿನ ಉದ್ದ, ಇನ್ನೊಂದು ರೈಲಿನ ಉದ್ದ. ಒಂದು ರೈಲು 640, ಇನ್ನೊಂದು ರೈಲು 920. ಓಕೆ, ಈ ರೈಲಿನ ಉದ್ದವನ್ನ ಕೂಡಿಸ್ಕೋರಿ. ಓಕೆ, 640 ಪ್ಲಸ್ 920 ಎಷ್ಟಾಗತ್ತೆ? 1560 ಮೀಟರ್ ಟೋಟಲ್ ಉದ್ದ. ಓಕೆ, ಇದೇನಪ್ಪ ಅಂದ್ರೆ ನಮಗೆ ಡಿಸ್ಟೆನ್ಸ್. ಇನ್ ನೆಕ್ಸ್ಟ್ ಇಲ್ಲಿ ಟೈಮ್ ಎಷ್ಟು? 24 ಸೆಕೆಂಡ್. 24 ಸೆಕೆಂಡ್. ಕೇಳಿದ್ದು ನಮಗೆ ಸ್ಪೀಡ್ ಎಷ್ಟು? ಸ್ಪೀಡ್ ಎಷ್ಟು? ಕಿಲೋಮೀಟರ್ ಪರ್ ಅವರ್ ದಲ್ಲಿ ಎಷ್ಟು? ಓಕೆ, ನೋಡ್ರಿ, ಫಾರ್ ಎಕ್ಸಾಂಪಲ್
ಸ್ಪೀಡ್ ಇಸ್ ಈಕ್ವಲ್ ಟು ಡಿ ಬೈ ಟಿ. ಡಿಸ್ಟೆನ್ಸ್ ಬಂದ್ಬಿಟ್ಟು 1560. ಓಕೆ, ಟೈಮ್ 24 ಸೆಕೆಂಡ್ ಇದೆ. 24 ಸೆಕೆಂಡ್ ಇದೆ. ಓಕೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಮಾಡಲಿಕ್ಕೆ ನಾವು ಬಳಸುವುದು 18/5. 18/5. ಓಕೆ, ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ರಿ. 1 24 ಇಲ್ಲಿ 18, 6 3 6 4. ಓಕೆ, 5 1 5 3 15, 5 1 5, 1 ಉಳಿತು, 5 2 10. ಓಕೆ, 312 ಇಂಟು 3 ಡಿವೈಡ್ ಬೈ 4 ಇಷ್ಟು ನಮಗ ಇಲ್ಲಿ ಉಳಿತು. ಇನ್ನ 4 7 28, 3 ಉಳಿತು 32. 32 ಇನ್ನ 4 8 32, 78 ಇಂಟು 3. ಓಕೆ, ಇದನ್ನ ಇಂಟು ಮಾಡಿದ್ರ 8 3 24, 2 ಉಳಿತು 8, 7 3 21, 23, 8 3 24, 2 ಉಳಿತು 7 3 21, 234. ಇದೇನಪ್ಪಾ ಅಂತಂದ್ರ ನಮಗ ಸಿಕ್ಕಂತಹ ಒಂದು ಸ್ಪೀಡ್. ಓಕೆ, ಸ್ಪೀಡ್ ಯಾವುದರ ಸ್ಪೀಡ? ಕೊಟ್ಟಿರುವಂತಹ ಒಂದು ಕಾಯ. ಓಕೆ, ಒಂದು ಕಾಯದ ಅಥವಾ ಒಂದು ರೈಲಿನ ಉದ್ದ 640, ಇನ್ನೊಂದು ರೈಲಿನ ಉದ್ದ 920. ಅವುಗಳಲ್ಲಿ ದಾಟ್ಲಿಕ್ಕೆ ಪಡೆದಂತಹ ಒಂದು ಸಮಯ 24 ಸೆಕೆಂಡ್. ಓಕೆ, ಇದರಲ್ಲಿ ಮುಖ್ಯವಾಗಿ ಇದು 2 ಟ್ರೈನ್ಗಳ ಒಂದು ಸ್ಪೀಡ್. 234 ಡಿವೈಡೆಡ್ ಬೈ 2 ಮಾಡ್ರಿ. ಹಾಗಾದ್ರೆ ಇವು 2 ಟ್ರೈನಿನ ಒಟ್ಟು ವೇಗ 2 1 2, 2 1 2, 2 7 14. ಹಾಗಾದ್ರೆ 117 ಕಿಲೋಮೀಟರ್ ಪರ್ ಅವರ್. ಇದು ನಮಗೆ ಸಿಗುವಂತಹ ಒಂದು ರೈಲಿನ ಉದ್ದ. ಓಕೆ, ಅಬ್ಸರ್ವ್ ಮಾಡ್ರಿ ಕ್ವಶನ್ಸ್ ಅನ್ನ. ರೈಲಿನ ಹೋಗುತ್ತಿರುವಂತಹ ದಿಕ್ಕು ಸೇಮ್ ಇದ್ರೆ ಮೈನಸ್ ಮಾಡ್ಬೇಕು, ಅಪೋಸಿಟ್ ಇದ್ರೆ ಪ್ಲಸ್ ಮಾಡ್ಬೇಕು. ಹಾಗಾದ್ರೆ ಕೂಡಿಸಿದ್ದೀವಿ. ಒಂದು ರೈಲಿನ ಉದ್ದ ಎಷ್ಟ? 640, ಇನ್ನೊಂದಿನ 920. ಓಕೆ, 1560. ಇದು 2 ರೈಲ್ಗಳ ಉದ್ದ. ಅಲ್ಲಿ ಪಡೆದಿರುವಂತಹ ಸಮಯ ಎಷ್ಟು? 24 ಸೆಕೆಂಡ್ಗಳು. ಓಕೆ, ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ. ಡಿ ಅಂತ ಹೇಳಿದ ಕೂಡಲೇ 2 ರೈಲಿನ ಉದ್ದ 1560 ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ ಟು 24 ಸೆಕೆಂಡ್. ಓಕೆ, ಇಲ್ಲಿ 24 ಸೆಕೆಂಡ್ ಅಂತ ಹೇಳಿದ ಕೂಡಲೇ ಕಿಲೋಮೀಟರ್ ಪರ್ ಸೆಕೆಂಡ್ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಭಾಗ 18/5. ಕಡತ ಒಳಗೆ ಸಿಗುವಂತಹ ಭಾಗ ನಮಗೆ 234. ಇದೇನಪ್ಪಾ ಅಂದ್ರೆ 2 ರೈಲುಗಳ ಒಂದು ವೇಗ. ಅದರಲ್ಲಿ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಸಿಗುವುದು ಒಂದು ರೈಲಿನ ವೇಗ. ಓಕೆ, 117 ಕಿಲೋಮೀಟರ್ ಪರ್ ಅವರ್. ಓಕೆ, 5ನೇ ಪ್ರಶ್ನೆ. ಪೊಲೀಸ್ ಕಾನ್ಸ್ಟೇಬಲ್ 2019ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಓಕೆ, 2019 ಪೊಲೀಸ್ ಕಾನ್ಸ್ಟೇಬಲ್, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ 120 ಮೀಟರ್ ಉದ್ದದ ಒಂದು ರೈಲು 10 ಸೆಕೆಂಡ್ಗಳಲ್ಲಿ ದಾಟಿದರೆ, ಒಂದು ಗೇಟ್ ಅನ್ನ ದಾಟಿದರೆ ಆ ರೈಲಿನ ವೇಗ ಎಷ್ಟು? ಅಬ್ಸರ್ವ್ ಮಾಡ್ರಿ. 120 ಮೀಟರ್ ಉದ್ದ ಇರುವ ಒಂದು ರೈಲು ಒಂದು ಗೇಟ್ ಅನ್ನ 10 ಸೆಕೆಂಡ್ಗಳಲ್ಲಿ ದಾಟಿದರೆ ಅದರ ವೇಗ ಎಷ್ಟು? ಗೇಟ್ ಅಂತ ಹೇಳಿದ ಕೂಡಲೇ ಇದರ ಎತ್ತರ ಇದೆ, ಉದ್ದ ಇಲ್ಲ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಒಂದು ಡಿಸ್ಟೆನ್ಸ್ ಇದೆ 120 ಮೀಟರ್ ರೈಲಿನ ಉದ್ದ. ಓಕೆ, ಟೈಮ್ ಇದೆ 10 ಸೆಕೆಂಡ್. ಓಕೆ, ಅದರೊಂದಿಗೆ ನಮಗೆ ಕೇಳಿದ್ದ ಸ್ಪೀಡ್ ಎಷ್ಟು? ಓಕೆ, ಇದು ಮೀಟರ್ ನಲ್ಲಿದೆ, ಇದು ಸೆಕೆಂಡ್ ನಲ್ಲಿದೆ. ಮೀಟರ್ ಪರ್ ಸೆಕೆಂಡ್ 2 ಕೂಡ ಸಿಕ್ತು. ಓಕೆ, ಆದ್ದರಿಂದ ನಮಗೆ ಕೇಳಿರುವಂತಹ ಆಪ್ಷನ್ಸ್ ಅನ್ನ ಚೆಕ್ ಮಾಡಬೇಕು. ಅಲ್ಲಿ ಕೇಳಿರುವಂತಹ ಕಿಲೋಮೀಟರ್ ಪರ್ ಅವರ್ ಇದ್ರೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಚೇಂಜ್ ಮಾಡ್ಕೊಂಡ ನಾವು ಬಿಡಿಸುವಂತ ಕ್ರಮ. ಅದರೊಂದಿಗೆ ಕೇಳಿರುವಂತಹ ಪ್ರಶ್ನೆಯ ಉತ್ತರ ಓಕೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ದಲ್ಲಿನೇ ಇದೆ ಅಂತ ಹೇಳಿ ತಿಳ್ಕೊಂಡ್ರ ನಾವು ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಿನೇ ಇದನ್ನ ಬಿಡಿಸ್ಬೇಕು. ಓಕೆ,
ಸೂತ್ರ S is equal to D by T. ಡಿ ಅಂತ ಹೇಳಿದ ಕೂಡಲೇ 120 ಮೀಟರ್. ಓಕೆ, ಟೈಮ್ 10 ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ 18/5. ಓಕೆ, 18/5. ಇನ್ನ 5 ಒಂದಲೇ 5, 2 10, 5 4 20. ಓಕೆ, 5 4 20. ಇನ್ನ 2 5 2 9. ಓಕೆ, 24 ಇಂಟು 9 ಡಿವೈಡ್ ಬೈ 5. ನಮಗೆ ಎಷ್ಟು ಆನ್ಸರ್ ಆಗಬಹುದು? 9 4 36. 3 ಉಳಿತು. 9 2 18 ಪ್ಲಸ್ 21 ಡಿವೈಡ್ ಬೈ 5. ಅಂದ್ರೆ ಇದನ್ನ ನಾವು ಇಂಟು ಮಾಡಿದ್ರೆ ಸಿಗುವಂತ ಭಾಗ 2 12 ಡಿವೈಡ್ ಬೈ 5. 5 ಒಂದ್ಲೆ 5 4 20. 1 ಉಳಿತು. 5 3 15. 1 ಉಳಿತು. ಇನ್ನ 5 2 10. ಅಂದ್ರೆ ನಮ್ದು ಆನ್ಸರ್ 43.2 ಕಿಲೋಮೀಟರ್ ಪರ್ ಅವರ್. ಇದು ನಮಗೆ ಇರುವಂತಹ ಒಂದು ಉತ್ತರ. ಓಕೆ, 43.2 ಕಿಲೋಮೀಟರ್ ಪರ್ ಅವರ್. ಓಕೆ, ಮುಖ್ಯವಾಗಿ ಬಿಡಿಸುವಂತಹ ಒಂದು ಸಮಸ್ಯೆ. ಪೊಲೀಸ್ ಕಾನ್ಸ್ಟೇಬಲ್ 2019. ಒಂದು ರೈಲಿನ ಉದ್ದ 120 ಮೀಟರ್. ಅದು ಒಂದು ಗೇಟ್ ದಾಟಲಿಕ್ಕೆ ಪಡೆಯುವಂತಹ ಸಮಯ 10 ಸೆಕೆಂಡ್. ಓಕೆ, ಆದರೆ ಅದರ ವೇಗ ಎಷ್ಟು? ಅದರ ವೇಗ ಎಷ್ಟು? ಡಿಸ್ಟೆನ್ಸ್ 120 ಮೀಟರ್, ಟೈಮ್ 10 ಸೆಕೆಂಡ್, ಸ್ಪೀಡ್ ಇದೇನಪ್ಪ ಅಂದ್ರೆ ನಮ್ಗೆ ಕೊಟ್ಟಿದ್ದು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇದೆ. ಕಿಲೋಮೀಟರ್ ಪರ್ ಅವರ್ಕ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಬಳಸುವಂತ ಭಾಗ 18/5. ಓಕೆ, S is equal to D by T. 120 ಡಿವೈಡ್ ಬೈ 10 ಇಂಟು 18/5. ಕಡ್ತಾ ಹೊಡೆದ್ರೆ ನಮಗೆ ಸಿಗೋದು ಆನ್ಸರ್ ಲಾಸ್ಟಿಗೆ 2 16 ಡಿವೈಡ್ ಬೈ 5. 5 ಒಂದ್ಲೆ 5 4 5 3 ಪಾಯಿಂಟ್ 5 2 43.2 ಕಿಲೋಮೀಟರ್ ಪರ್ ಅವರ್. ಓಕೆ, ಈ ಎಲ್ಲ ಸಮಸ್ಯೆಗಳನ್ನು ನೋಡಿದ್ರ ನಾವು ಕಲಿತಿರುವಂತಹ ಭಾಗ ರೈಲಿನ ಮುಖ್ಯ ಭಾಗಗಳು, ಅದರೊಂದಿಗೆ ಸಿಗುವಂತಹ ನಮಗೆ ಮೂಲ ಕಾರಣಗಳು, ಅಲ್ಲಿ ಇರುವಂತಹ ವಸ್ತುಗಳು, ನೆಕ್ಸ್ಟ್ ಅಲ್ಲಿ ಬರುವಂತಹ ಒಂದು ಸೂತ್ರ. ಓಕೆ, ಆ ಸೂತ್ರ ಮುಖಾಂತರನೇ ಬಿಡಿಸುವಂತಹ ಕ್ರಮಗಳು ಯಾವ ರೀತಿ ನಾವು ಬಿಡಿಸಬಹುದು. ಕೆಲವೊಂದಿಷ್ಟ ಕೇಳಿರುವಂತಹ ಪ್ರಶ್ನೆಗಳು ಬಿಡಿಸಿದ್ವಿ. ಓಕೆ, ಕೆಲವು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಮುಂದೆ ಬರುವಂತಹ ವಿಡಿಯೋನಲ್ಲಿ ಈ ಒಂದು ಟಾಪಿಕ್ ಮೇಲೆ ಸಂಬಂಧ ಬರುವಂತಹ ಕೆಲವೊಂದಿಷ್ಟ ಪ್ರಶ್ನೆಗಳು, ಟೈಮ್, ಡಿಸ್ಟೆನ್ಸ್, ಸ್ಪೀಡ್ ಹಾಗೂ ರೈಲು ಇವುಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಓಕೆ ನಾವು ಅದರ ಬಗೆಹರಿಸುವಂತಹ ಕ್ರಮ ಅಥವಾ ಕೇಳಿರುವಂತಹ ಒಂದು ಓಲ್ಡ್ ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಅದನ್ನ ನಾವು ಬಗೆಹರಿಸುವಂತಹ ಕ್ರಮ ಮತ್ತು ಅದರ ಮೇಲೆ ಡಿಪೆಂಡ್ ಆಗಿ ಮುಂಬರುವಂತಹ ಎಕ್ಸಾಮ್ಗಳಿಗೆ ಒಂದು ಮಾಕ್ ಟೆಸ್ಟ್ ಅಥವಾ ಮಾಕ್ ಪ್ರಾಬ್ಲಮ್ಸ್ಗಳು ಅಥವಾ ಮಾಡೆಲ್ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ನಾವು ಬಿಡಿಸ್ಬೇಕು ಅವೆಲ್ಲವನ್ನ ಮುಂದಿನ ಒಂದು ವಿಡಿಯೋನಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಅಲ್ಲಿವರೆಗೆ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋವನ್ನ ಶೇರ್ ಕೂಡ ಮಾಡಿ. ಸಂಜೀವಿನಿ ಕೋಚಿಂಗ್ ಸೆಂಟರ್ M.Com ಮಾಡಿ 8660757940. ಥ್ಯಾಂಕ್ ಯು. ಜೈ ಹಿಂದ್.